ಹೌದು ಅತ್ತಿಗೆ, ಶೇಂಗಾ ಬೆಳೆಗೆ ನೀರು ಬಿಡೋದು ಅಣ್ಣನೊಬ್ಬನಿಗೆ ತ್ರಾಸ ಆಗಬಾರ್ದೆಂದು ನಾವೇ ನೀರು ಬಿಟ್ಟು ಬಂದೆವು. ನಿಮ್ಮ ಮಾತಿನ ಮೋಡಿ ನೋಡಿದರೆ ಶ್ರೀರಾಮ ಸೀತೆ ಅಂತ ಜೋಡಿಯಾಗಿದೆ ನಿಮ್ಮಿಬ್ಬರದು. ನಿಮ್ಮ ಈ ಹೊಸ ಜೋಡಿ ಚೆನ್ನಾಗಿದೆ. ಅದು ಮಾಮ ಅದು ಇಲ್ಲ ಇದು ಇಲ್ಲ, ಗಾಂಧರ್ವ ರೀತಿಯಲ್ಲಿ ನಿಮ್ಮಿಬ್ಬರ ಮದುವೆಯಾಗಿ ಆ ದೇವರ ಆಶೀರ್ವಾದ ಕೊಡುವ ಆಗಿದೆ. ಅದಕ್ಕೇಕೆ ನಾಚಿಕೆ ಪಡಿಕೊಳ್ಳೋದು? ತಮ್ಮಂತ ಅಣ್ಣ ಅತ್ತಿಗೆಯರ ಮಾತಿನ ನುಡಿ ಮುತ್ತು ಕೇಳಿದರೆ ನಮ್ಮ ಹಸಿದೊಡಲು ತುಂಬಿದಂತಾಗುತ್ತದೆ ಅಣ್ಣ, ನಮ್ಮ ಹಸಿದೊಡಲು ತುಂಬಿದಂತಾಗುತ್ತದೆ. ನಮ್ಮಿಬ್ಬರ ತಂಗಿಯರಿಗೆ ಈ ಮನೆ ಸೊಸೆ ಆಗಲು ಅದು ಯಾವ ಜನ್ಮದ ಪುಣ್ಯವೋ ನಾಕಾಣೆ. ನನಗೆ ತುಂಬಾ ಸಂತೋಷ ಆಗುತ್ತಿದೆ ಮಾಮ. ಆಗಲ್ಲ ಸುಭದ್ರ, ಆಗಲ್ಲ. ಈ ಮನೆಗೆ ನೀವು ಸೊಸೆಂದಿರಾಗಿ ಬರಬೇಕಾದರೆ ಇಂದಿನ ಒಂದು ಕಾಲದ ಪುಣ್ಯವಿದು. ಒಂದಾನೊಂದು ಕಾಲದಲ್ಲಿ ನಮ್ಮ ತಾತಂದಿರು ಅನಾಥರಾಗಿ ಜೀವಿಸುತ್ತಿರುವಾಗ ನಿಮ್ಮ ತಾತಂದಿರು ಅವರಿಗೆ ಆಶ್ರಯ ಕೊಟ್ಟು ಕನ್ಯಾದಾನ ಮಾಡಿ ವಂಶ ಉದ್ಧರಿಸಿದ್ರಂತೆ. ಅದಕ್ಕಾಗಿ ನೀವು ಮತ್ತೆ ಈ ಮನೆಗೆ ಸೊಸೆಂದಿರಾಗಿ ಬರಬೇಕಾಯಿತು. ಹೌದು ಮಾಮ, ತುಂಬಾ ಸಂತೋಷವಾಗುತ್ತಿದೆ ನನಗೆ. ಈ ನಿಮ್ಮ ಮಾತನ್ನು ಕೇಳಿ ವರದಕ್ಷಿಣೆ ವಿರೋಧಿಸಿ ನಮ್ಮನ್ನು ಚಿನ್ನದಂತ ಕೈ ಹಿಡಿದು ಈ ಮನೆಯಿಂದ ಸ್ವಚ್ಛಂದನ ಮಾಡಿದರೆ ಅದಕ್ಕೆ ಈ ಮನೆ ಮಣ್ಣಿನ ಮನೆ ಮಾಮ. ಶಭಾಷ್, ನಿನ್ನಂತ ಧೈರ್ಯಶಾಲಿ ಹೆಣ್ಣು ಈ ಮನೆಗೆ ಕೀರ್ತಿ ಕಳಸದ ಪ್ರಾಯವಿದ್ದಂತೆ. ನಿನ್ನ ಕೈ ಹಿಡಿದ ನನ್ನ ತಮ್ಮ ಭಾಗ್ಯಶಾಲಿಯೂ ಹೌದು. ಅಂತೂ ಅಣ್ಣನ ಮಾತುಗಳೆಲ್ಲವೂ ಸೀತಾ ಮಾತೆಯವರ ಕಡೆ ಹೆಚ್ಚುವಲು ಕಾಣುವಂತಿದೆ. ಹಾಗಲ್ಲ ಸಹೋದರ, ಆಗಲ್ಲ. ಈ ಆನಂದಗಳನ್ನು ನೋಡಿ ನನಗೆ ಇಡಿಸಲಾರದಷ್ಟು ಸಂತೋಷವಾಗುತ್ತಿದೆ. ಹೆಣ್ಣೆಂದರೆ 6 ಗುಣಗಳನ್ನು ಅರಿತು ಬಾಳುವವಳು. ಅವು ಯಾವ್ಯಾವೆಂದರೆ ಕಾರ್ಯೇಸು ಮಂತ್ರಿ, ರೂಪೇಸು ದಾಸಿ, ಕರ್ಣೇಸು ಮಾತಾ, ಭೋಜೇಸು ಮಾತಾ. ಈ 6 ಗುಣಗಳನ್ನು ಸದಾ ಆಚರಿಸುವಳು ಹೆಣ್ಣು ಈ ಜಗದ ಕಣ್ಣು. ರೀ ಸಾಕು ಮಾಡಿ ಈ ನಿಮ್ಮ ಸಂಭಾಷಣೆಯನ್ನು. ಈ ರೀತಿ ಮಾತಾಡ್ತೀರಿ ಅಂದ್ರೆ ಸಮಯ ಹೋಗಿದ್ದು ಪ್ರಾರ್ಥನೆ ಆಗೋದಿಲ್ಲ ನಿಮಗೆ. ಹೌದು ಮಂಗಳ, ಹೌದು. ನಮ್ಮ ಈ ಅಂದ ಚಂದದ ಸಂಸಾರ ನೋಡಿ ನನಗೆ ಇಡಿಸಲಾರದಷ್ಟು ಸಂತೋಷವಾಗುತ್ತಿದೆ. ಅದಕ್ಕೆ ಏನೇನೋ ಹೇಳ್ತಾ ಇದ್ದೀನಿ. ಅರ್ಜುನ, ನಿನಗೊಂದು ಮಾತು. ಅದೇನೆಂದು ಹೇಳಣ್ಣ. ತಮ್ಮ ಅನ್ಯ ಸತಿಯನ್ನು ಕಂಡು ತನ್ನ ಹೆತ್ತವಳೆಂದು ನೋಡಿ ನಡೆದರೆ ಈ ಲೋಕದಲ್ಲಿ ಅವನಿಗೆ ಪುಣ್ಯ ಸ್ಥಾನ ಇರುವುದು ಎಂದು ಸರ್ವಜ್ಞ ಹೇಳ್ತಾನೆ. ತಮ್ಮ ಮಾತನ್ನು ಅಕ್ಷರ ಸಹ ಪಾಲಿಸುತ್ತೇನಣ್ಣ. ನಿನಗೂ ಅಷ್ಟೇ ಸುಭದ್ರ. ಅನ್ಯ ಪುರುಷನನ್ನು ಕಂಡು ತನ್ನ ಹೆತ್ತವನೆಂದು ಮಣ್ಣಿಸಿ ನಡೆದರೆ ಸ್ವರ್ಗದಲ್ಲಿ ಒಂದಿನ ಮನೆ ಕಟ್ಟಂದ ಸರ್ವಜ್ಞ. ಆಯ್ತು ಮಾಮ. ಈ ನಿಮ್ಮಿಬ್ಬರ ಜೋಡಿ ಎಲ್ಲರಿಗೂ ನೋಡಿ ಎಲ್ಲರಿಗೂ ಆನಂದವಾಗುವಂತೆ ಒಂದು ಆಧಾರ ಮಾಡಿ. ನೀರಲ್ಲಿ ಮುಕ್ತಿ ಕೊಡುವ ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ದೇವರೆಲ್ಲರೂ ದೇವರನ್ನು ಪ್ರೀತಿ ಮಾತೆ
ಜೊತೆಗೆ ಕುಮಾರ್. ನೋಡಪ್ಪ ಇನ್ನೂ ಮಲಗಿದ್ದಾನೆ. ನಡೆಯಲಿ, ಎಲ್ಲರ ಒಳಗಡೆ ಹೋಗಿ ಪ್ರಸಾದ ಮಾಡೋಣ. ನಡೀತಮ್ಮ, ನಿನಗೆ ಬೆಂಗಳೂರಿಗೆ ಇಂಟರ್ವ್ಯೂಗೆ ಹೋಗ್ಬೇಕಿದೆ, ಬಾ. ಆಯ್ತಣ್ಣ.